ಚೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ, ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಂದ ಶಾಲಾ ಕಾಲೇಜಿಗೆ ತೆರಳಿ ಮತಯಾಚನೆ. ಸಚಿವ ನಾಗೇಂದ್ರ ಪರ ನಾನಿಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ, ಸರ್ಕಾರದ ಹಣ ಅಪವ್ಯಯ ಆಗಬಾರದು. ಗಲಾಟೆ ಮಾಡಿದವರನ್ನು ಜಾತಿ ನೋಡದೆ ಗುಂಡಿಟ್ಟು ಹೊಡೆಯುವ ಕಾನೂನು ಜಾರಿಗೆ ತನ್ನಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಗಳಿಸುತ್ತದೆ ಎಂದ ಶಾಸಕ ಬೇಳೂರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಬಿಜೆಪಿ ಯುವ ಮೋರ್ಚಾದಿಂದ ರಸ್ತೆ ತಡೆದು ಪ್ರತಿಭಟನೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಂತೋಷ್ ಶೇಟ್ ಮತ್ತು ಪರಶುರಾಮ್ ಒತ್ತಾಯ. ಈಗ ಸುದ್ದಿಯ ವಿವರ. ತಪ್ಪು ಮಾಡಿದವರನ್ನು ಗುಂಡಿಕ್ಕಿ ಕೊಲ್ಲುವ ಕಾನೂನು ಜಾರಿಗೆ ಬರಬೇಕು. ರಾಜ್ಯ ಸರ್ಕಾರವನ್ನು ಪದೇ ಪದೇ ಟೀಕಿಸುವ ಬಿಜೆಪಿಯವರು ಕೇಂದ್ರದಲ್ಲಿರುವ ತಮ್ಮ ನೇತೃತ್ವದ ಪಕ್ಷದ ಮೇಲೆ ಅಂತಹ ಕಾನೂನು ಜಾರಿಗೆ ತರಲು ಒತ್ತಡ ಹೇರಲಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸಲಹೆ ನೀಡಿದ್ದಾರೆ. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಮಾಡೇ ಇರಲಿಲ್ವ ಈಶ್ವರಪ್ಪ ಯಾವ್ದಾರು ಹೋಗಿದ್ದು ಎಲ್ಲ ಮಾಡಿರ್ತಾರೆ. ಹಂಗಾಗಿ ನೀವೆಲ್ಲ ನಾವು ಈಗ ನಾಗೇಂದ್ರ ಇರ್ಬೋದು, ನಾಗೇಂದ್ರ ಮಂತ್ರಿ ಮಾಡಿದಾನೆ ಅಂತ ನಾವೇನು ಒಪ್ಕೊಂಡಿದ್ದೀನ? ಯಾವ ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾನು ಅವತ್ತೇ ಹೇಳಿದ್ದೇನೆ, ಯಾರು ಬೇರೆ ಬೇರೆ ಗಲಾಟೆಗಳು ಮಾಡಿದಾಗಲೂ ಹೇಳಿದ್ದೇನೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾವನಿರ್ತಾನೆ ತಪ್ಪು ಮಾಡ್ದಂಗೆ ಗಲ್ಲಿಗೇರಿಸ್ತಾರೋ, ಶಿಕ್ಷೆ ಕೊಡ್ತಾರೆ, ಕಾನೂನು ತರ್ರಿ. ನಿಮಗೆ ತಾಕತ್ ಇದೆಯಾ, ದಮ್ ಇದೆಯಾ, ನಿಮ್ಮ ಕೇಂದ್ರ ಸರ್ಕಾರ ನಿಮ್ದಿದೆಯಲ್ಲ ಅಂತ ಆರ್ಡರ್ ತರ್ರಿ, ಗುಂಡೋಡಿ ಆರ್ಡರ್ ತರ್ರಿ. ತರ್ತೀರಾ? ತರ್ರಿ, ಯಾಕೆ ಬೇಡ ಅಂತಾರೆ? ಎಲ್ಲರಿಗೂ ಸಮಾನ ಇದ್ದಾರೆ. ಯಾವ ಮುಸ್ಲಿಂ ಬೇರೆ, ಹಿಂದೂ ಬೇರೆ, ಕ್ರಿಶ್ಚಿಯನ್ ಬೇರೆ ಕಾನೂನು ಇದೆಯನ್ರಿ? ಎಲ್ಲರಿಗೂ ಒಂದೇ ಸೇರಿ ಖತಮ್ ಮಾಡಿಸ್ರಿ ಅವ್ರನ್ನ, ಆವಾಗ ಎಲ್ಲ ಸರಿ ಆಗತ್ತೆ. ಆಯ್ತಾ? ಅದು ಮಾಡೋದು ತಾಕತ್ತಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ನಮ್ಮ ಕೈ ಕೊಡ್ರಿ ಕಾನೂನು, ನಾವು ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ನಾವನ್ನ ಪೋಲ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾರಾದ್ರೂ ಮಿನಿಸ್ಟರ್ ತಪ್ಪು ಮಾಡಿದ್ರು, ಸರ್ಕಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಸಹ ಅವ್ರನ್ನ ತಕ್ಷಣ ಕ್ರಮ ತಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇದು ಯಾರೇ ಆಗಲಿ ಸರ್ಕಾರದ ಹಣವನ್ನು ಪೋಲ್ ಮಾಡುವಂಥ ಪ್ರಶ್ನೆ ಇಲ್ಲ. ಆ ಅಧಿಕಾರಿಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಷ್ಟೇ. ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಹೇಳ್ತೇನೆ, ಇದು ನ್ಯಾಯಯುತವಾಗಿ ತನಿಖೆ ಮಾಡಿ ಆ ಅಧಿಕಾರಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಕೆಲಸ ಆಗಬೇಕು ಅಂತ ಹೇಳ್ತೇನೆ. ಸರ್, ಬ್ಯಾಂಕ್ ಸಿಬಿಐ ಮಾಡ್ಕೊಳ್ಳಿ, ನಮ್ಗೆ ಅನ್ನೋ ಇದಿಲ್ಲ. ನಾವು SIT ವಹಿಸಿದ್ದೀವಿ. ಬ್ಯಾಂಕ್ನವರು ಒತ್ತಾಯ ಪೂರ್ವಕವಾಗಿ ಬಿಜೆಪಿ ಅವರು ಹೇಳಿ ಒತ್ತಾಯ ಮಾಡ್ತಿರ್ತಾರೆ ಅಷ್ಟೇ. ಇಲ್ಲ ಸರ್, ಅವರಲ್ಲಿ 50 ಕೋಟಿ ರೂಪಾಯಿ ಮೇಲೆ ಏನಾರ ಅವ್ಯವಹಾರ ಆದ್ರೆ ಅದನ್ನು ಸಿಬಿಐ ಕೊಡಬೇಕು ಅಂತಾನೆ ರೂಲ್ಸ್ ಇದೆ. ಅದೇನಾರ ಮಾಡಲಿ, ನಾನು ಹೇಳ್ದಲ್ಲ, ಸಿಬಿಐ ಕೊಡ್ತಿರೋ ಇನ್ನೊಂದು ಕೊಟ್ಟಿರೋ ಹೊತ್ತಿನಲ್ಲಿ ಅದು ತನಿಖೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷಕರ ಕ್ಷೇತ್ರದಿಂದ ನಮ್ಮ 2 ಅಭ್ಯರ್ಥಿಗಳು ನಿಂತಿದ್ದರಿಂದ ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೆ, ಎಲ್ಲ ಕಾಲೇಜುಗಳಿಗೆ ಸ್ವತಃ ಗೋಪಾಲಕೃಷ್ಣ ಬೇಳೂರಾದ ನಾನೇ MLA ಆಗಿ ಅವತ್ತು ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಒಂದು ಶಾಲೆನೂ ಬಿಟ್ಟಿಲ್ಲ, ಒಂದು ಕಾಲೇಜು ಬಿಟ್ಟಿಲ್ಲ, ಮತ್ತು ಎಲ್ಲ ಆಫೀಸುಗಳಿಗೆ ಮತ್ತು ಬೇರೆ ಬೇರೆ ಎಲ್ಲ ಕಡೆ ನಮ್ಮ ಮುಖಂಡರುಗಳಲ್ಲೂ ಸಹ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಈ ಒಂದು ಚುನಾವಣೆ ನಾವು ಗೆಲ್ಲಲೇಬೇಕಾಗಿದೆ. ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲ್ಲಿಸುವ ಹೊಣೆ ನಮ್ಮಲ್ಲಿರೋದ್ರಿಂದ ಈ ಭಾಗದ ಎಲ್ಲ ಕಡೆನೂ ಓಡಾಡಿ ಎಲ್ಲರೂ ಒಪಿನಿಯನ್ ಇದೆ. ಈ ಸರಿ 500 ಮಂಜುನಾಥ್ ಅವ್ರು ಗೆಲ್ಲಿಸ್ಬೇಕು, KK ಮಂಜುನಾಥ್ ಕುಮಾರ್ ಅವ್ರು ಗೆಲ್ಲಿಸ್ಬೇಕು ಅನ್ನೋದು ಜನರಲ್ಲಿ ಒಪಿನಿಯನ್ ಇದೆ. ಕಾರಣ ಸರ್ಕಾರ ನಮ್ಮದು ಇರೋದ್ರಿಂದ, ನಾವೊಬ್ಬ MLA ಆಗಿರೋದ್ರಿಂದ ಅವರ ಬೇಡಿಕೆಗಳು ಇದ್ದಾವೆ. ಒಂದು NPS ರದ್ದಾಗಬೇಕು, 7ನೇ ವೇತನವನ್ನು ಜಾರಿಗೊಳಿಸ್ಬೇಕನ್ನೋ ಅವ್ರದ್ದು ಏನಿದೆ ಅದು ನಮ್ದು ಏನಾಗಿದೆ. ನಮ್ಮದು ಹೇಳಿದ್ನಲ್ಲ, 5 ಗ್ಯಾರಂಟಿಯನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದೀವಿ. ಇನ್ನು 6ನೇ ಗ್ಯಾರಂಟಿ ಹೇಳ್ದಂಗೆ ಇದು ಒಂದು ಗ್ಯಾರಂಟಿ ಆಗಬೇಕು ಅನ್ನೋದು ಅದು ನಮ್ಮಲ್ಲಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಒಪ್ಪಿಗೆ ಇದೆ. ಬಹುಶಃ ಮುಂದೆ ಚುನಾವಣೆ ಆದ ನಂತರ ಬಹುಶಃ ಆ ಒಂದು ಕಮಿಟಿಯಲ್ಲಿದೆ, ಆ ಒಂದು NPS ಕಮಿಟಿ ಇದೆ. ಆ ಕಮಿಟಿ ಮೂಲಕ ಅದು ನಮಗೆ ವರದಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಬಹುಶಃ ಅದನ್ನು ನಿರ್ಧಾರ ಮಾಡ್ತಾರೆ. ಖಂಡಿತ ಆಗಲಿ ಅನ್ನೋದು ನಮ್ಮದು ಇದೆ. ನಾನು ಅವ್ರ ಜೊತೆಗೆ ಪಾಲ್ಗೊಳ್ತೇನೆ. ಶಿಕ್ಷಕರ ಪರವಾಗಿ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಆ ಶಿಕ್ಷಕರು ಕೇಳ್ಕೊಂಡಿದ್ದೀರಿ, ಸರ್ಕಾರ ನಮ್ಮದಿದೆ, ನಾವು MLA ಇದ್ದೀವಿ, ಅವ್ರನ್ನ ಆರಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಇತ್ತೀಚಿನ ಬಂದ ವರದಿ ಪ್ರಕಾರವಾಗಿ ಒಳ್ಳೆ ಫೈಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಸೇರಿ MP ಚುನಾವಣೆ ಹೇಗಾಗಿದೆ ಅಂತ ಹೇಳಿದ್ರೆ, ಹೌದು, ರಾಷ್ಟ್ರದ ಚುನಾವಣೆ ಥರ ಕಾಣಲಿಲ್ಲ. ಯಾವುದೋ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಆದಂಗಾಗಿದೆ. ಬಹುಶಃ ಈ ಥರ ಚುನಾವಣೆ ನಾನು ಇವತ್ತು ಇತಿಹಾಸದಲ್ಲಿ ನಾನು ನೋಡಿಲ್ಲ. ಒಂದು ಚುನಾವಣೆ MP ಚುನಾವಣೆ ಅಂದರೆ ಹೇಗಿರ್ತದೆ ಅನ್ನೋದು ನಾವು ಮುಂಚೆ ಇತ್ತು. ಆದರೆ ಈ ಸರಿ ಆ 7 ಹಂತದಲ್ಲಿ ಮಾಡಿ ಬಹುಶಃ ಇಷ್ಟು ಕೆಟ್ಟದಾಗಿ ಮಾಡಿರೋದು ಎಲ್ಲೂ ಇಲ್ಲ ಅಂತ ಕಾಣ್ತದೆ. ಇದು ಸರಿಯಿಲ್ಲ, ಇದು ಒಳ್ಳೆಯದಲ್ಲ. ಇದು ಯಾಕಂದರೆ MP ಚುನಾವಣೆ ಅಂದರೆ 4 ಹಂತದಲ್ಲಿ ಮಾಡಿ ಮುಗಿಸಿದ್ರೆ ಅದು ನಿಜವಾದ ಚುನಾವಣೆ ಆಗಿದೆ. ತಮಗೋಸ್ಕರ ಮೋದಿಯವರು ತಮಗೆ ಭಾಷಣಕ್ಕೋಸ್ಕರ ನಮಗೆ
ಟೈಮ್ ಕೊಡೋದಕ್ಕೋಸ್ಕರ 7 ಹಂತದಲ್ಲಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಜನರಿಗೆ ಏನಾಗಿದೆ ಅಂದರೆ ಬೇಸರ ಆಗಿದೆ ಇದು. ಈಗ ಆ ಒಂದು ವೇವ್ ಕಾಣ್ತಾ ಇಲ್ಲ. ಎಲ್ಲೂ BJPಯ ನಾವು ಇಷ್ಟೇ ಬರ್ತೀವಿ ಅಷ್ಟೇ ಬರ್ತೀವಿ ಅಂತ ಯಾವ BJPಯವರು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಂಥ ವೇವ್ ಈ ಸರಿ ಕಾಣಲಿಲ್ಲ. ಹಾಗಾಗಿ ದೇಶದಲ್ಲಿ ಹೊಸ ಬದಲಾವಣೆ ಕಾಣಬೇಕಂತ ಜನರು ಇದ್ದಾರೆ. ಮೋದಿಜಿಯವರ ಮುಖದಲ್ಲೂ ಗೊತ್ತಾಗುತ್ತೆ ಅದು ಯಾಕೋ ಭಾಳ ವೀಕ್ ಇದೆ ಅಂತ. ಸರ್ ಸಾಗರ್ ಒಳ್ಳೆ ಜನ ಮತದಾರರು ಒಳ್ಳೆ ನಮಗೆ ಕೈ ಹಿಡಿದಿದ್ದಾರೆ ಅನಿಸ್ತದೆ. ಒಳ್ಳೆ ಚೆನ್ನಾಗಿ ಒಂದು ಎಲೆಕ್ಷನ್ ಮಾಡಿದ್ದೀವಿ. ಖಂಡಿತ ನಮ್ಮಲ್ಲಿ ಗೆಲ್ತೀವಿ ಅನ್ನೋ ನಾವು ನಿರೀಕ್ಷೆಯಲ್ಲಿ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ನಗರಾಧ್ಯಕ್ಷ ಎನ್ ಸುರೇಶ್ ಬಾಬು, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅನಿತಾ ಕುಮಾರಿ, ಪ್ರಮುಖರಾದ ಉಷಾಯನ್, ಸೋಮಶೇಖರ್ ಲ್ಯಾವಿಗೆರೆ, ಗಣಪತಿ ಮಂಡಗಳಲೆ, ಮಧುಮಾಲತಿ, ಸರಸ್ವತಿ ನಾಗರಾಜ್, BA ಇಂದೂಧರಗೌಡ, ಮೊಹಮ್ಮದ್ ಕಾಸಿಂ ಇನ್ನಿತರರು ಹಾಜರಿದ್ದರು. ಸಾಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯನ್ನು ಖಂಡಿಸಿ ಶಿವಪ್ಪನಾಯಕ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಶೇಟ್, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಏನು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಈ ಸಮಾಜದಲ್ಲಿ ದಲಿತರು ಶೋಷಿತರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ವರ್ಗದ ಅಭಿವೃದ್ಧಿ ಆಗ್ಬೇಕಿತ್ತೋ ಆ ಹಣವನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಖರ್ಚಿಗೆ ಭರಿಸಲಿ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. 187 ಕೋಟಿ ರೂಪಾಯಿಯನ್ನ ತನ್ನ ಖಾತೆಯಲ್ಲಿ ಯೂನಿಯನ್ ಬ್ಯಾಂಕ್ನ ಖಾತೆಯಲ್ಲಿದ್ದ ಹಣವನ್ನ ಹೈದರಾಬಾದಿನ 9 ಸಾಫ್ಟ್ವೇರ್ ಕಂಪನಿಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದೆ. 94 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿ ಇಷ್ಟು ದೊಡ್ಡ ಅವ್ಯವಹಾರ ನಡೆಸಿ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ನಾಟಕವನ್ನು ಆಡ್ತಾ ಇದೆ. ಯಾವ ಸಚಿವರು ಈ ವರ್ಗಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕಿತ್ತು ಅವರು ಇವತ್ತು ತನಗೆ ಏನು ತಿಳಿದ ಹಾಗೆ ಇದನ್ನ ಬ್ಯಾಂಕಿನ ಮೇಲೆ ಹೊರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬ್ಯಾಂಕ್ನವರು ಇದನ್ನ CBI ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಭ್ರಷ್ಟ ಕರ್ಮಕಾಂಡ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟ ಕರ್ಮಕಾಂಡ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಡೆದಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಹಿಡಿದಿರ್ತಕ್ಕಂಥ ಕೈಗರಣ ಇದಾಗಿದೆ. ಈ ಒಂದು ಭ್ರಷ್ಟಾಚಾರದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕು. ಈ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು. ಈ ಒಂದು ಕರ್ಮಕಾಂಡವನ್ನ, ಈ ಭ್ರಷ್ಟಾಚಾರದ ಕರ್ಮಕಾಂಡವನ್ನ CBI ತನಿಖೆಗೆ ವಹಿಸಬೇಕು. ಈ ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರಿಗೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು. ಈಗಾಗಲೇ ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಈ ರೀತಿ ಎಲ್ಲಿವರೆಗೆ ಅಧಿಕಾರಿಗಳ ಬಲಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮುಂದುವರಿಸುತ್ತಾ ಗೊತ್ತಿಲ್ಲ. ದಯಮಾಡಿ ಈ ಕ್ಷಣದಲ್ಲಿ ನಾಗೇಂದ್ರ ಇದಕ್ಕೆ ರಾಜೀನಾಮೆಯನ್ನು ಕೊಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯ ಸರ್ಕಾರ ತಕ್ಷಣದಲ್ಲಿ CBI ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಬಿಜೆಪಿ ಯುವ ಮೋರ್ಚಾ ಸಾಗರಮಣ್ಣ ಪರವಾಗಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಸ್ವಾಗತಿಸ್ತಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಅವರು, ಯುವ ಮೋರ್ಚಾ ನಗರ ಘಟಕದ ಅಧ್ಯಕ್ಷ ಪರಶುರಾಮ್ ಮಾತನಾಡಿ, ಏನು ಈ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಇಷ್ಟೇ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನ ದಾರಿ ತಪ್ಪಿಸಿ ಈ ರಾಜ್ಯವನ್ನ ಲೂಟಿ ಮಾಡಿ ರಾಜ್ಯವನ್ನ ದಿವಾಳಿಯತ್ತ ಕಾಂಗ್ರೆಸ್ ಸರ್ಕಾರ ಕೊಂಡೊಯ್ದಿದೆ. ಇನ್ನೊಂದು ಕಡೆ ಅವರ ಸಚಿವರುಗಳು ಈ ರೀತಿಯಾದ ಈ ರಾಜಕಾರಣದ ಇತಿಹಾಸದಲ್ಲೇ 187 ಕೋಟಿ ಭ್ರಷ್ಟಾಚಾರವನ್ನ ಯಾವ ಸಚಿವರು ಕೂಡ ಮಾಡಿಲ್ಲ. ಅಂತ ಒಂದು ದೊಡ್ಡ ಕೃತ್ಯವನ್ನ ಈ ದಿನ ಏನು ವಾಲ್ಮೀಕಿ ಅಂಬೇಡ್ಕರ್ ಇಲಾಖೆಯಲ್ಲಿ ನಡೆದಿದೆ. ಅದರ ಒಂದು ಸಚಿವರಾಗಿರ್ತಕ್ಕಂಥ ಶ್ರೀಯುತ B ನಾಗೇಂದ್ರ ಅವರು ತಮಗೆ ಅದರ ಬಗ್ಗೆ ಜ್ಞಾನವೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ವಿಮರ್ಶಾದಾಯಕ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಈ ದಿನ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾವು ಹೋರಾಟವನ್ನ ಹಮ್ಮಿಕೊಂಡಿದೆ. ಹಾಗೆಯೇ ಈ ದಿನ ಇಡೀ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕದಾದ್ಯಂತ ಎಲ್ಲಾ ಭಾಗಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಗಮನವನ್ನ ಹರಿಸಿಕೊಂಡು ಏನು ಸಚಿವ B ನಾಗೇಂದ್ರ ಅವರಿದ್ದಾರೆ, ರಾಜೀನಾಮೆಯನ್ನ ಈ ತಕ್ಷಣ ನೀಡಬೇಕು. ಸಿದ್ದರಾಮಯ್ಯರವರು ಇದರ ಮಧ್ಯಪ್ರವೇಶಿಸಿ ಅವರ ರಾಜೀನಾಮೆಯನ್ನ ಪಡಿಬೇಕು. ರಾಜೀನಾಮೆಯನ್ನ ಪಡೆದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಸಾಗರ
ನಗರ ಹಾಗೂ ಗ್ರಾಮಾಂತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಪ್ರತಿಭಟನೆ ನಮಗೆ ಮಾತಾಡಲಿಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಇಷ್ಟಪಟ್ಟು ಧನ್ಯವಾದಗಳು ಸಲ್ಲಿಸುತ್ತೇನೆ. ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯರಾದ BH ಲಿಂಗರಾಜ್, ಅರವಿಂದ್ ರಾಯ್ಕರ್, ಪ್ರಮುಖರಾದ ಪ್ರದೀಪ್ ಆಚಾರಿ, ವಿನಯ್ ಪೂಜಾರಿ, ಗುರುಪ್ರಸಾದ್, ಪ್ರವೀಣ್, ಆದರ್ಶ್, ಮುರಳಿ ಮಂಕಳಲೆ, ಸುಧೀರ್ ಶೆಣೈ, ಪ್ರಕಾಶ್ ರಾಮನಗರ, ಅಮಿತ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.